ಓಂ ಶಾಂತಿ. ಪತ್ರಪುಷ್ಪದಿಂದ ಗುಲ್ಜಾರ್ ದಾದೀಜಿಯವರ ಅಮೂಲ್ಯವಾದ ವಾಕ್ಯಗಳು. ತಾರೀಖಾಗಿದೆ 17/11/2009. ದಾದೀಜಿಯವರು ತಿಳಿಸ್ತಾ ಇದ್ದಾರೆ, ನೀವು ಮಾಯಾಜೀತರಾಗಬೇಕಾದ್ರೆ ನೀವು ನಂಬರ್ 1 ಎಂದು ಮೊದಲು ಸಾಬೀತುಪಡಿಸಿ. ಆವಾಗ ಬಾಬಾ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ. ಅಂದರೆ ನಾವು ಮಾಯಾಜೀತರಾಗಬೇಕಾದ್ರೆ ಫಸ್ಟ್ ನಾವೇನಾಗಬೇಕು, ನಂಬರ್ 1 ಆಗಬೇಕು ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ. ನಾವು ಪ್ರತಿಯೊಬ್ಬರಿಂದಲೂ ಪ್ರತಿಯೊಂದು ಗುಣವನ್ನು ಪಡೆದುಕೊಳ್ಳಬೇಕು. ನಾವು ಪ್ರತಿಯೊಂದು ಆತ್ಮರಲ್ಲಿಯೂ ಏನು ಒಳ್ಳೆಯ ಗುಣ ಇದೆ ಅದನ್ನು ನಾವು ಪಡೆದುಕೊಳ್ಳಬೇಕು. ಮಾಯೆಯಿಂದ ಕಲಿಬೇಕು. ನಾವು ಮಾಯೆ ಹೇಗೆ ತನ್ನ ಕೆಲಸವನ್ನು ಬಿಡುವುದಿಲ್ಲವೋ, ಹೇಗೆ ತಾನು ತನ್ನ ಕೆಲಸವನ್ನು ಸರಿಯಾಗಿ ಮಾಡುತ್ತೋ, ಅದೇ ರೀತಿ ನಾವು ನಮ್ಮ ಕೆಲಸವನ್ನು ಏಕೆ ಬಿಡಬೇಕು. ನಾವು ಶಿವಶಕ್ತಿಗಳು. ಈಗ ಮಾಯೆ ಬರಲಿ, ಆದರೆ ನಾವು ಮಾಯಾಜೀತರಾಗಬೇಕು. ನಾವು ಮಾಯೆ ಮೇಲೆ ವಿಜಯವನ್ನು ಗಳಿಸಬೇಕು. ನಾವು ಇದಕ್ಕೆ ಪ್ರತಿಫಲವನ್ನು ಪಡಿಬೇಕು. ನಾವು ಏನಾದರೂ ಅದ್ಭುತವನ್ನು ಏನಾದರೂ ಮಾಡಿದರೆ ನೀವು ಹೀಗೆ ತುಂಬ ಖುಷಿ ಪಡುತ್ತೀರಿ ಮತ್ತು ಬಾಬಾ ಕೂಡ ಸಂತೋಷ ಪಡುತ್ತಾರೆ ಮತ್ತು ವಾ ನನ್ನ ಮಕ್ಕಳೇ ವಾವ್ ಎಂದು ಹೇಳ್ತಾರೆ. ಅದೇ ರೀತಿಯಾಗಿ ನಾವು ವಾ ಬಾಬಾ ವಾ ಎಂದು ಹೇಳುತ್ತೇವೆ. ಹಾಗಾದರೆ ಮಾಯಾಜೀತರಾಗುವುದರಲ್ಲಿ ನಂಬರ್ 1 ಆಗಿ ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಳ್ಳಿ. ಆಗ ಬಾಬಾ ನಿಮ್ಮ ಬಗ್ಗೆ ಎಷ್ಟು ನಿಮ್ಮನ್ನು ಪ್ರೀತಿಯಿಂದ ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾರನ್ನ ನೋಡಿ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ. ನಮಗೆ ಬಾಬಾರವರ ಪರಿಚಯವೂ ಇರಲಿಲ್ಲ. ಬಾಬಾರವರ ಕಣ್ಣುಗಳು ನಮ್ಮ ಮೇಲೆ ಬಿದ್ದವು ಮತ್ತು ಬಾಬಾ ನಮ್ಮನ್ನು ಇಷ್ಟಪಟ್ಟರು. ಹಾಗಾದರೆ ಅದು ಎಂಥ ದೊಡ್ಡ ಅದೃಷ್ಟ ನೋಡಿ. ದಾದೀಜಿಯವರು ಹೇಳ್ತಾ ಇದ್ದಾರೆ, ಶಿವಬಾಬಾರವರ ಪರಿಚಯ ನಮಗಿರಲಿಲ್ಲ, ಆದರೆ ಬಾಬಾರವರನ್ನೇ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಅವರು ಮಗುವನ್ನಾಗಿ ಮಾಡಿಕೊಂಡ್ರು, ನಮ್ಮನ್ನು ಇಷ್ಟಪಟ್ಟರು. ಅದು ಎಂಥ ದೊಡ್ಡ ಅದೃಷ್ಟ ಅಂತ ಹೇಳ್ತಾ ಇದ್ದಾರೆ ದಾದೀಜಿಯವರು. ಸ್ವಯಂ ಭಗವಂತ ನಮ್ಮನ್ನು ಇಷ್ಟಪಟ್ಟಿದ್ದಾನೆ ಎಂಬುದು ಎಷ್ಟು ನಶೆ ಮತ್ತು ಖುಷಿಯ ವಿಷಯವಾಗಿದೆ. ಮಧುಬನದಲ್ಲಿ ಎಲ್ಲರಿಗೂ ವಿಶೇಷ ಅನುಭವ ಪಡೆಯುವ ಅವಕಾಶ ಸಿಗುತ್ತದೆ. ಕೇಂದ್ರಗಳಲ್ಲಿ ಸೆಂಟರ್ಗಳಲ್ಲಿ ಹಲವು ಜವಾಬ್ದಾರಿಗಳಿದೆ. ಇಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳು ಇದ್ದರೂ ಕೂಡ ಇಲ್ಲಿ ನೀವು ಬಾಬಾರವರ ನೆನಪಿನಲ್ಲಿ ನಿಮ್ಮನ್ನು ನೀವು ಏನು ಮಾಡ್ಬೋದು, ಪರಿಪಕ್ವ ಮಾಡಿಕೊಳ್ಬೋದು. ಏಕೆಂದರೆ ಕಾಲದ ಪ್ರಕಾರ ಮುಂದುವರಿಯುವ ಸಮಯ ಈಗ ಮುಗಿದಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಧೈರ್ಯ ಮತ್ತು ಉತ್ಸಾಹದ ರೆಕ್ಕೆಗಳೊಂದಿಗೆ ಹಾರಬೇಕು. ಎಲ್ಲರ ಮನಸ್ಸಿನಲ್ಲಿಯೂ ಯಾವಾಗಲೂ ಉತ್ಸಾಹ ಉಮ್ಮಂಗ ಇರಬೇಕು. ಎಲ್ಲರ ಮನಸ್ಸಿನಲ್ಲಿ ಈಗ ಏನಾಗಿದೆ, ಬರೀ ಚಿಂತೆಗಳು ಮತ್ತು ಆಲೋಚನೆಗಳು ಎಲ್ಲ ಕಸಗಳನ್ನು ತುಂಬಿಕೊಂಡಿದ್ದಾರೆ. ಆದರೆ ನಮ್ಮ ಮನಸ್ಸಿನಲ್ಲಿ ಪರಮಾತ್ಮನ ಬಗ್ಗೆ ಪರಮಾತ್ಮನ ಚಿಂತನೆ ಹೊರತುಪಡಿಸಿ ಬೇರೇನೂ ಇರುವುದಿಲ್ಲ. ನೀವು ಈ ಚೆಕ್ ಮಾಡಿಕೊಳ್ತಾ ಇರಬೇಕು ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ. ಬಾಬಾ ಕೂಡವನ್ನು ಇದೇ ಬಯಸ್ತಿದ್ದಾರೆ. ಅಂದರೆ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ ಬೇರೆ ಯಾವುದಾದ್ರೂ ಕೆಟ್ಟ ವಿಚಾರಗಳಿದೆಯಾ ಅಥವಾ ಬಾಬಾನ ವಿಚಾರಗಳನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ನಮ್ಮ ಮೇಲೆ ನಾವು ಗಮನ ಕೊಡಬೇಕು ಅಂತ ಬಾಬಾ ಅವರು ಕೂಡ ಅದೇ ಬಯಸ್ತಿದ್ದಾರೆ ಅಂತಾರೆ ದಾದೀಜಿಯವರು. ಏಕೆಂದರೆ ಯಾರು ಬಹಳ ಸಮಯದಿಂದ ಈ ರೀತಿ ಗಮನ ಹರಿಸ್ತಿದ್ದಾರೋ ಅವರಿಗೆ ಆಸ್ತಿ ಸಿಗುತ್ತೆ. ಈ ರೀತಿ ಅಲ್ಲ, ನಾವು ಅದನ್ನು ಮಾಡುತ್ತೇವೆ, ಆದ್ದರಿಂದ ನಮ್ಮ ಫಲಿತಾಂಶವನ್ನು ನೀವೇ ನೋಡಿ ಮತ್ತು ಅದನ್ನು ಬದಲಾಯಿಸುವ ಮೂಲಕ ಪೂರ್ಣಗೊಳಿಸಿಕೊಳ್ತೇವೆ. ಈ ರೀತಿಯಲ್ಲ, ನಮ್ಮ ಪ್ರಯತ್ನಗಳು ನಮ್ಮ ಕೈಯಲ್ಲಿವೆ. ಸಮಯ ಮತ್ತು ಯೋಚನೆಗಳನ್ನು ವ್ಯರ್ಥ ಮಾಡಬಾರದು. ಆಗ ಮಾತ್ರ ನೀವು ತಂದೆಯ ಸಮಾನರಾಗಿ ತಂದೆಯ ಬಳಿಗೆ ಹೋಗಲು ಸಾಧ್ಯವಾಗುತ್ತದೆ. ನೋಡಿ, ದಾದೀಜಿಯವರು ಹೇಳ್ತಾ ಇದ್ದಾರೆ, ಗುಲ್ಜಾರ್ ದಾದೀಜಿಯವರು, ಸಮಯ ಮತ್ತು ನಿಮ್ಮ ಸಂಕಲ್ಪಗಳನ್ನು ವ್ಯರ್ಥ ಮಾಡಬೇಡಿ. ಯಾವಾಗ ನಾವು ಸಮಯ ಮತ್ತು ಯೋಚನೆಗಳನ್ನು ನಾವು ಸಮರ್ಥವಾಗಿ ಇಟ್ಕೊಳ್ತೀವೋ ಆಗ ಮಾತ್ರ ನಾವು ತಂದೆಯ ಸಮಾನರಾಗಿ ತಂದೆಯ ಬಳಿಗೆ ಹೋಗಲು ಸಾಧ್ಯವಾಗುತ್ತದೆ ಅಂತ ಗುಲ್ಜಾರ್ ದಾದೀಜಿಯವರು ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ.